ಅಣ್ಣ ಎತ್ಕೊಂಡ್ಬಂದಿದ್ದೀವಿ ನೋಡಿ ಅಣ್ಣ, ನಾಯಿ ತರ ಬಿದ್ದಿದ್ದಾಳೆ. ಹ್ಞೂ ಅನ್ನಿ ಅಣ್ಣ, ನಾವಿಲ್ಲೇ ಊಟ ಹಾಕ್ಬಿಡೋಣ. ಏಯ್, ಇವಳು ಡಿಪಾರ್ಟ್ಮೆಂಟ್ಗೆ ಸುದ್ದಿ ಕಳಿಸ್ರೋ. ಪೊಲೀಸ ನಾವ ಅಂತ ಒಂದ್ ಕೈ ನೋಡೇ ಬಿಡೋಣ. ಇನ್ ಮುಂದೆ ನಮ್ಮ ಅಣ್ಣನ ಮೇಲೆ ಕೈ ಇಟ್ರೆ ಪ್ರತಿಯೊಬ್ಬ ಪೊಲೀಸ್ಗೂ ಏನಾಗುತ್ತೆ ಅಂತ ತೋರ್ಸೋಣ. ಪ್ರಿಯಾನ ಕಿಡ್ನಾಪ್ ಮಾಡಿದ್ದಾರೆ. ಇನ್ನ ಕಲಿವರ್ಧನ ಸುಮ್ಮನೆ ಬಿಡೋದ್ರಲ್ಲಿ ಅರ್ಥನೇ ಇಲ್ಲ. ಏನಾದ್ರೂ ಮಾಡ್ಲೇಬೇಕು ಸರ್. ಥ್ಯಾಂಕ್ ಯು ಸರ್. ಸರ್, ಪ್ಲಾನ್ ಮಾಡ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಸರ್. ಇಮಿಡಿಯೇಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ನಾವು ಯೋಚನೆ ಮಾಡ್ತಾರೋ ಒಂದೊಂದು ಸೆಕೆಂಡು ಅದು ಆಪತ್ತಲ್ಲೇ ನಿಲ್ಲುತ್ತೆ ಸರ್. ಕಲಿವರ್ಧ, ನಿನಗಿದೆ ಕಣೋ ಇವತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಹಾಕಿರೋ ಪ್ಲಾನ್ ಸರಿಯಾಗಿದೆ ತಾನೇ? ಗೈಸ್, ಒಳಗಡೆ ಹೋಗ್ತೀವಿ, ಕಲಿವರ್ಧನ ಸರಿಯಾಗಿ ಎತ್ತುತ್ತೀವಿ.
ಏನಲ್ಲಿ ಕಲಿವರದ ನೀನ್ ಹಾಕೊಂಡಿರೋಂತ ಒಡವೆಗಳು ಒಂದು ಕೂಡ ಕಿತ್ ಹೋಗ್ದಿರೋ ಹಾಗೆ ನಿನ್ನ ಸೋಫಾದಲ್ಲಿ ಕಟ್ ಹಾಕಿ ಸುಖವಾಗಿ ವಿಚಾರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ಯಾ? ಏನಪ್ಪ ಮಾಡೋದು? ನೀನು ಸಿಟಿನಲ್ಲೇ ತುಂಬಾ ದೊಡ್ಡ ಡಾನ್. ಅದಕ್ಕೆ ನಿನ್ನ ಕಂಡ್ರೆ ಒಂದು ಚಿಕ್ಕ ಭಯ, ಅಲ್ಲ ಚಿಕ್ಕ 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 ಭಯ. ಏನ್ ಸರ್ ನೀವ್ ಬೇರೆ ಕಲಿವರ್ದ ಮಾಡಿರೋ ತಪ್ಪಿಗೆ ಮುದ್ದೆ ತಿನ್ಸ್ದೆ ಸುಮ್ಮನೆ ಕೂರಿಸ್ಕೊಂಡು ನಮಗುರಿಸ್ತಾ ಇದ್ದೀರಾ? ಸರ್ ಹ್ಞೂ ಅಂತ ಹೇಳಿ ಕೋಳಿ ಕತ್ ಕುಯ್ದಂಗೆ ಕುಯ್ದು ನೇತಾಕ್ಬಿಡ್ತೀನಿ. ಸಾದಿಕ್, ಕಲಿವರ್ದ ಏನೋ ನಾಟಿ ಕೋಳಿನ ಕತ್ ಕುಯ್ದು ನೇತ್ ಹಾಕೋದಿಕ್ಕೆ ತಿಮಿಂಗ್ಲ ಅಣ್ಣನ್ನ ರೆಸ್ಪೆಕ್ಟ್ ಆಗಿ ವಿಚಾರಿಸಕ್ ಹೇಳಿದ್ದಾರೆ ಮೇಲಧಿಕಾರಿ. ದ ಕಿಂಗ್ ಆಫ್ ಕರ್ನಾಟಕ. ಏಯ್ ಪೊಲೀಸು, ನನ್ನ ಇಟ್ಕೊಂಡೇನು ಆಟನ ಆಡ್ತಾ ಇದೀಯಾ? ಏನು ಮಾಡ್ಕೊಳ್ಳೋದಿಕ್ಕಾಗಲ್ಲ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೋಪದಲ್ಲಿದ್ದೀನಿ. ನೆಲಕ್ಕೋದಂತ ಬುಲೆಟ್ ನಿನ್ ಎದೆ ಗಿಳಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ನಾನ್ ಕೇಳೋ ಆನ್ಸರ್ಗೆ ಕ್ವಶನ್ ಹೇಳಲೇ ಲೋಫರ್. ಸರ್ ಉಲ್ಟಾ ಹೇಳ್ಬಿಟ್ರಿ ಸರ್. ಕೇಳೋ ಕ್ವಶನ್ಗೆ ಆನ್ಸರ್ ಹೇಳಕ್ ಹೇಳಿ, ಇಲ್ಲ ನಾನು ಸಾದಿಗೂ ಬಾಸ್ ಹಾಕ್ಬಿಡ್ತೀವಿ. ರಮೇಶ್ ಅವ್ರೆ, ನಾನು ಹಾಗೆ ಹೇಳಿದ್ನ? ಈಗ ಕರೆಕ್ಷನ್ ಮಾಡಕ್ಕಾಗಲ್ಲ. ಏನಾಯ್ತು? ಇನ್ನು ಯುವರಾಣಿ ಕಾಣಿಸುತ್ತಿಲ್ಲವೇ? ಅಯ್ಯ ಕೋಟೆ ಗೋಪಾಲ್ ಅವರೇ, ಇಷ್ಟು ಸುಂದರವಾಗಿರೋ ಈ ನಿಮ್ಮ ಮುಖಕ್ಕೆ ಇಂದುಮತಿ ಅವತ್ತು ಇನ್ನೊಂದು ಮುಖಾನ ದೇವತೆ ತರ ನಿಮ್ ಮುಂದೆ ತೋರ್ಸಿದ್ಲು ಅಲ್ವಾ? ಅದೇ ತರ ಇನ್ನೊಂದ್ಸಲ ತೋರ್ಸೋದಕ್ಕೆ ಹೇಗಾದ್ರೂ ಮಾಡಿ ಅವಳ ಹತ್ರ ಮಾತಾಡ್ತೀರಾ ಒಂದ್ಸಲ ಅಯ್ಯ? ನಮ್ಮ ಕನ್ನಡದ ಅಯ್ಯ, ಕೋಟೆ ಗೋಪಾಲ್ ಅಯ್ಯ. ಕೆಸರು ಗದ್ದೆಯಲ್ಲಿ ಆಡಿ ಬಂದಿರುವಂತಹ ಆನೆಯೇ ಕೇಳಲು ಕೇವಲವಾಗಿದೆ. ಕುರಿಯು ಮಳೆಯಲ್ಲಿ ನೆಂದು ಸತ್ತು ನರಿ ಮೇಲೆ ಬಂದಿರುವಂತಹ ಕತೆ ನಿನಗೆ ತಿಳಿದಿದೆ ಎಂದು ನಾನು ತಿಳಿದಿರುವೆ. ಇಲ್ಲಿ ಬಂದು ಕುಳಿತುಕೋ. ಕೊಂಚವೂ ನನಗೆ ಭಯವಾಗಲಿಲ್ಲ. ಕುಳಿತುಕೋ ತಲೆ ಕೆಟ್ಟವನೇ. ಕೊಂಚ ಹತ್ತಿರ ಬಾ. ಅದಕ್ಕೆ ಅಲ್ವಾ ನಮ್ಮ ಸಂಘದ ಅಧ್ಯಕ್ಷ ಕ್ಲಿಂಟನ್ ಅವ್ರಿಗೆ ತಿಳಿಸಿ ಹೊಸ ರೀತಿಯಲ್ಲಿ ಯುದ್ಧ ಮಾಡಬೇಕೆಂದು ನಿರ್ಧರಿಸಿದ್ದೀವಿ. ನೈಸ್ ಜಾಬ್. ಹಾಗೆಂದರೆ ಒಂದು ಒಳ್ಳೆ ಕೆಲಸನ ಕೊಟ್ಟಿದ್ದೀರಾ ಅಂತ. ಅದು ನಮ್ಮ ಕ್ಲಿಂಟನ್ ಅವರಿಗೆ ಮಾತ್ರ ಸಾಧ್ಯ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಏ ಮೂಳೆ ಮುರುಗ, ಲೇ ಮೂಳೆ ಮುರುಗ, ಏನಾದ್ರು ನಿದ್ದೆ? ಲಾಸ್ಟ್ ವೀಕ್ 2 days ನೋ 2 ದಿನದಿಂದ ನೀನು ಫೋನ್ ಮಾಡ್ತಾನೆ ಇದ್ದೀನಿ. ನೋ ರೆಸ್ಪೆಕ್ಟ್, ನೋ ರೆಸ್ಪಾನ್ಸ್. ವೈ ಎಲ್ಲೋಗಿದೆ? ಏನ್ ಮಾಡ್ತಿದ್ಯಾ? ಲೋಕ್ ಹಾಗೆ ಯಾಕೋ ಈ ತರ ಮಾಡ್ತಾ ಇದೀಯಾ? ಹೋಗಿದ್ ಜಾಗದಲ್ಲಿ ಫೋನ್ ಕಳೆದೋಯ್ತು ಕಂಡ. ಸುಳ್ಳು ಹೇಳ್ಬೇಡ. ಹುಚ್ಚಿನ ತರ ಮಾತಾಡೋದ್ ಬಿಟ್ಟು ಬುದ್ಧಿವಂತರ ತರ ಮಾತಾಡೋದ್ ಕಲಿಯೋ. ನಿನಗ್ ಬುದ್ಧಿ ಇದೆಯಾ ಇಲ್ವಾ? ಏನೋ ಮಗ ಹಾಗೆ ನೋಡ್ತಾ ಇದೀಯಾ? ಹೇಳು. ಮಾತಾಡ್ಬೇಡ, ಹೇಳು. ಮಾತಾಡ್ದೆ ಹೆಂಗಯ್ಯ ಹೇಳೋದು? ಮತ್ತೆ ಮಾತಾಡ್ಬೇಡ, ಹೇಳು. ಎಲ್ಲ ನನ್ನ ಹಣೆ ಬರ. ಯೋಚನೆ ಮಾಡದೆ ಹೇಳು. ಮಗ ಅವ್ರನ್ನ ಬಿಟ್ಟಾಕೋ. ಅವ್ರು ಯಾವಾಗ್ಲೂ ಇದೇ ತರ ಜಗಳ ಆಡ್ಕೊಂಡೇ ಇರ್ತಾರೆ. ಆ ಅಣ್ಣನ ಹತ್ರ ನಾನು ಆಲ್ರೆಡಿ ಹೇಳಿದ್ದೀನಿ, ಅಣ್ಣ ಕೋಪ ಬಂದಾಗ 1 ರಿಂದ 10 ಎಣ್ಸಿ, ಕೋಪನೇ ಬರಲ್ಲ ಅಂತ. ಇದನ್ ಕೇಳ್ತಿರೋ ನನಗೆ ಎಷ್ಟು ಕೋಪ ಬರ್ತಿದೆ, ಅವ್ರಿಗೆ ಎಷ್ಟು ಬಂದಿರ್ಬೋದು? ಏಯ್ ಹಿಂಗೆ ಕೂತ್ಕೊಂಡ್ರೆ ಹೆಂಗೆ? ಮುಂದಿನ ಕೆಲಸ ನೋಡೋಣ ಬಾ.
ಗೇಲಿ ಮಾಡ್ತಿದ್ದೀರಾ? ಎಲ್ಲ ದೊಡ್ಡ ದೊಡ್ಡವರಾಗ್ಬಿಟ್ಟಿದ್ದೀರಾ. ನನ್ ಮುಂದೆ ಡ್ಯಾನ್ಸ್ ಆಡ್ಕೊ ಬರ್ತಾ ಇದ್ದೀರಾ? ಮಾಡ್ತೀರಾ ಕಣ್ರೋ, ಸಾಕೋ ಕಣ್ರೋ, ಚೆನ್ನಾಗೆ ಹೋಗ್ತಿದ್ದೀರಾ. ಇವಾಗ ನಾನು ಹೋಗ್ತೀನಿ ನೋಡು. ಜರ್ಕಳ, ಏಯ್ ಇಡೀ ಊರಲ್ಲಿ ನಾನೇ ಡ್ಯಾನ್ಸ್ ಆಡ್ಬೇಕು, ಬೇರೆ ಯಾವಾಗೂ ಆಡಬಾರ್ದು. ನಾನು ಆಡಿದ್ದೆ ಆಟ. ಹೇಳ ಮಗ. ಮಗ ಎಲ್ಲಿದ್ಯಾ? ನಾನು ಸ್ವಲ್ಪ ಕೆಲ್ಸದಲ್ಲಿದ್ದೀನೋ. ಸರಿ, ಒಂದು ಮುಖ್ಯವಾದ ಕೆಲಸ ಇದೆ, ಬರ್ತೀಯಾ? ಇಲ್ಲ ಕಣ, ನೀವೇ ಹೋಗಿ ಬನ್ರಿ. ಇಲ್ಲ ಕಣೋ, ಆ ಕುಡ್ಕನ್ ನಾವು ಒಂದ್ ಕೈ ನೋಡ್ಕೊಂತೀವಿ. ಏನೋ ಹೇಳ್ತಿದ್ಯಾ? ಅಯ್ಯೋ ಛೇ, ಏಯ್ ಬನ್ರೋ ಬನ್ರೋ. ಬರ್ತಿದ್ದಾನೆ. ಬನ್ರೋ. ಇಲ್ಲೇ ಇದೆಯಾ? ನಮ್ಮೇಲಿನ ಒಳಗಡೆ ಬಂದು ನನಗೆ ಸೌಂಡ್ ಕೊಡ್ತಾ ಇದೀಯಾ? ಇವಾಗ ಕೊಡು ನೋಡೋಣ. ಇವಾಗ ಕೊಡು ಅಂತ ಹೇಳಿದ್ದಲ್ಲ. ಹಲೋ ನಾನು ಸುಂದ್ರಿ ಮಾತಾಡ್ತೀನಿ. ಹಲೋ, ಯಾರು? ಸುಂದ್ರಿ ಮಾತಾಡ್ತಿದ್ದೀನಿ. ಸುಂದ್ರಿನಾ? ನನ್ ಬಗ್ಗೆ ಗೊತ್ತಿಲ್ವಾ? ನನಗೆ ಸುಂದ್ರಿನೂ ಗೊತ್ತಿಲ್ಲ, ಡೆಲ್ಲಿ ಇರೋ ಮಂತ್ರಿನೂ ಗೊತ್ತಿಲ್ಲ. ಕಂತ್ರಿ ನನ್ನ ಫ್ರೆಂಡ್ ಮಾತ್ರ ಗೊತ್ತು. ಅಯ್ಯ ಕೋಟೆ ಕಪಾಲ, ಏನಾಯ್ತು? ಚಿಕ್ಕ ಮಗು ಬಿಟಾಯ್ಗೋಸ್ಕರ ಬೇಜಾರ್ ಮಾಡ್ಕೊಂಡಿದ್ಯಾ? ಏನ್ ಗೋಪಾಲ, ಕೇಳ್ತಾ ಇದೀವಲ್ವಾ? ನಿನ್ ಪಾಡು ನೀನ್ ಹಿಂಗಿದ್ರೆ ನಮಗ್ ಬೇಜಾರಾಗುತ್ತಲ್ವಾ? ಯಾಕೆ ಸ್ಯಾಡ್ ಆಗಿದ್ಯಾ? ಬಿಡು ಗೋಪಾಲ, ಬ್ಯಾಲೆನ್ಸ್ ಇಲ್ಲ ಅಂದ್ರೆ ರೀಚಾರ್ಜ್ ಮಾಡಲ್ವಾ? ಆ ತರನೇ ಲೈಫು. ಎದೇಳು ಗೋಪಾಲ. ಅದಕ್ಕೆ ಹೇಳೋದು, ಗಡ್ಡನ ಬೆಳೆಸ್ಕೊಂಡ್ವಾ, ಇಸ್ಕ್ ಅಂತ ಸೆಂಟ್ ಹಾಕೊಂಡ್ವಾ, ಊರಲ್ಲಿರೋರ್ಗೆಲ್ಲ ಗೋಳ್ ಕೊಟ್ವಾ, ಶರ್ಟ್ ಅಲ್ಲಿರೋ 2 ಬಟನ್ ಬಿಚ್ಚಿದ್ವಾ, ಪಂಚೆ ಎತ್ತಿ ಕಟ್ಟಿದ್ವಾ, ಹಾಗೆ ಸುಮ್ನೆ ಮೊಲ ಹೊಡೆದಂಗ್ ಓಡ್ತಾನೆ ಇರ್ಬೇಕು ಮಗ. ಹೌದು ಗೋಪಾಲ. ಎಸ್ ನಾರಾಯಣ, ಯು ಆರ್ ರೈಟ್. ಬಟ್ ಇಟ್ಸ್ ಓಕೆ ಬಡಿ, ಆಲ್ ಇಸ್ ವೆಲ್. ಯು ಡೋಂಟ್ ವರಿ, ವೇರ್ ಎವರ್ ಯು ಗೋ ಐ ವಿಲ್ ಫಾಲೋ ಯು. ಓಕೆ ಅಲ್ಲವೋ ಕ್ಲಿಂಟ, ನೀನು ಕೂಡ ಇವನ ಹಾಗೆ ದಡ್ಡನಾಗೆ ಮಾತಾಡ್ತಿದ್ಯಲ್ಲ. ಪ್ರೇಮ ಕಣೋ, ಭೋಜನ ಆದ ಮೇಲೆ ಬಿಸಾಕಲು ಅದೇನು ಮದುವೆಯ ಮನೆಯಲ್ಲಿ ಬಿಟ್ಟು ಹೋದ ಎಲೆನ? ಮಾನ ಮರ್ಯಾದೆ ಇಲ್ಲದವನೇ ಮೂರ್ಖನೇ. ನಿನ್ನ ಮುಖವನ್ನು ನೋಡು. ನಾರಾಯಣ, ನೀನೇ ಹೇಳು,
ನನ್ನನ್ನು ನೋಡಿದರೆ ಪಾಪದವನು ಅನ್ಸಲ್ವಾ? ಹೊಡೆದು ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ, ಬಿಸಿಲಲ್ಲಿ ಕೂಡಿಸಿ ತಲೆ ತಿಂತಾ ಇದ್ರೆ. ಹೊಡೆದು ಹಲ್ಲನ್ನು ಉದಿರಿಸಿ ಬಿಡುವೆ, ಹೀಗೆ ಬಿಸಿಲಲ್ಲಿ ಕೂಡಿಸಿ ಮಾತಾಡಿಸಿದರೆ. ಈ ಮಾತನ್ನ ಯಾವ ಗ್ರಂಥದಲ್ಲೂ ಓದಿಲ್ಲವಲ್ಲ. ಕನ್ನಡ, ಆಂಗ್ಲ, ಸಂಸ್ಕೃತ ಇದನ್ನೆಲ್ಲ ಓದಿರುವೆ ನಾನು. ಈ ತರಹದ ಮಾತುಗಳನ್ನು ನಾನು ಕೇಳಿಯೇ ಇಲ್ಲ. ಯಾವ ಭಾಷೆ ಮಿತ್ರ? ಬೆಟಾಲಿಯನ್ ಬಿಟಕ. ಓ, ನಾನು ಗ್ರಂಥದಲ್ಲಿ ಓದಿ ತಿಳಿದುಕೊಳ್ಳುವೆ. ಕೋಟೆ ಗೋಪಾಲ್ ಹತ್ರ ನನ್ಗಿಷ್ಟ ಆಗಿರೋ ವಿಷಯ, ಇಷ್ಟು ಕಷ್ಟ ಆಗಿದ್ರು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾ ನೋಡು. ಮನೆಗ್ ಹೋಗಿ ಚೆನ್ನಾಗಿ ಹಾಲ್ನ ಕಾಯಿಸ್ಬಿಟ್ಟು ಅದರಲ್ಲಿ ಮಲ್ಲಿಗೆ ಹೂವು ಹಾಕಿ ತೇಲೋಷ್ಟ್ರ ಮಟ್ಟಿಗೆ ಮೆಣಸಿದ್ಯಲ್ಲ, ಮೆಣಸು ಅದನ್ನ ಹಾಕಿ ಶುಂಠಿನ ಚೆನ್ನಾಗಿ ರುಬ್ಬಿ ಅದ್ರಲ್ಲಿ ಹಾಕಿ. ಅಯ್ಯೋ ನನ್ನ ಬಂಗಾರಿ, ಅದರಲ್ಲಿ 2 ಚಮಚ ಕೇಸರಿ ಹೂವನ್ನು ಹಾಕಪ್ಪ. ಬೇಡ 3 ಚಮಚ ಹಾಕು. ಅವನೇ ಬರ್ತಾನೆ ನೋಡು, ಬಸ್ ಇಟ್ಕೊಂಡ್ ಬರ್ತಾನೆ. ಹಂಗೆ ಮಸಾಲ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದ್ಸಲ ಕಲ್ಸ್ಬಿಟ್ಟು ಅದ್ರಲ್ಲಿ 2 ಡ್ರಾಪ್ ಏನಾ ವಿಷನ ಹಾಕ್ಬಿಟ್ಟು ಅವನ್ನ ಸಾಯಿಸ್ಬೇಕು ಕಣೋ. ಎಲೆ ಮಿತ್ರನೇ, ಏತಕ್ಕೆ ಇಂಥ ಮಾತುಗಳು? ನಾನೇನು ಬಾಯಿಲ್ಲದ ಜೀವಿಯ? ಹಂದಿಯ ಮುಖದವನೇ. ಕ್ವಾರ್ಟರ್ ಹೇಳು, ಆಮೇಲೆ ಫೀಲ್ ಮಾಡ್ಕೊಣ. ಕೋಟರ ಏನ್ ಹಂಗ್ ನೋಡ್ತಾ ಇದ್ಯಾ? ನಿನ್ನ ನೋಡ್ಬೇಕು, ನಿನ್ಗೋಸ್ಕರ ಕೆಲವು ವಿಷಯಗಳು ಹೊರಗಡೆ ಬರ್ಬೇಕು. ಹಾಫ್ ಬಾಟ್ಲ್ ಹೇಳು. ಮಿತ್ರ, ಶಾಲೆಯಲ್ಲಿ ನನಗೆ ಸಂಬಳ ಕೊಟ್ಟಿಲ್ಲ, ನಾನು ಕೂಡ ಹಣವನ್ನು ತಂದಿಲ್ಲ ಗೆಳೆಯ. ATM ಕಾರ್ಡ್ ತಾನೆ, ಅದೆಲ್ಲ ಬರುತ್ತೆ. ಮೊದ್ಲು ಹೇಳೋ, ತಡ್ಕೊಳಕ್ ಆಗ್ತಿಲ್ಲ. ಲೇ, ನೀವು ಕೇಳ್ರೋ, ನಾನೊಬ್ನೇ ಕೇಳ್ಬೇಕಾ?